ವಾಣಿ ನಿಂತ್ಕೊಯ್ಲೆ. ಯಾವಾಗ ನನಗೆ ದುಡ್ಡು ಕೊಡ್ತೀಯ ನೀನು? ಅಯ್ಯೋ ಇದೇನಿದು ಹಿಂಗೆ ಮಾತಾಡ್ತಾ ಇದ್ದೀರಾ? ಹಾಂ, ನಾನೇನು ಹೇಳಿದೆ ನಿಮಗೆ? ಬಿಡಿಸ್ಕೊಂಬಂದು ಕೊಡ್ರಿ ನಿಮ್ಮ ಅಕೌಂಟಲ್ಲಿರೋ ದುಡ್ಡ. ಈಗಲೇ ಕೊಡ್ತೀನಿ. ಇನ್ನೇಂತಿ ಹೇಳಿದ್ರೆ ಬಿಡಿಸ್ಕೊಂಬತ್ತೀನಿ ಕೊಡ್ತೀನಿ ಅಂತ ಹೇಳ್ತಾ ಇದ್ರಿ, ಮತ್ತೆ ಬಿಡಿಸ್ಕೊಬರೋಗ್ರಿ ನಿಮ್ಮ ಅಕೌಂಟಲ್ಲಿರೋ ದುಡ್ಡ. ನನ್ನ ಅಕೌಂಟ್ ಎಲ್ಲ ಇರೋದ ನಾನು ಯಾಕೆ ಬಿಡಿಸ್ಕೊಂಬಂದು ಕೊಡಲೆ? ಫಸ್ಟು ನೀನು ನಾನು ನಿನಗೆ ಕೊಟ್ಟಿರೋ ಅಂಥ ದುಡ್ಡ ನೀನು ನನಗೆ ವಾಪಸ್ ಕೊಡು, ಇಲ್ಲ ಬೇಕ್ರಿ ಬಿಟ್ಕೊಂಡು ಕೊಡು. ನನ್ನ ಹೆಂಡ್ತಿ ವ್ಯಾಪಾರ ಮಾಡ್ತಾಳೆ ಅಷ್ಟೇ. ನೀನು ಏನು ಹೇಳಿದ್ರು ನಾನು ಹಿಂಗೆ ಕೇಳಲ್ಲ. ಫಸ್ಟ್ ನೀನು ಅದು ಏನೈತೆ ಅದು ದುಡ್ಡು ಅದನ್ನು ನನಗೆ ವಾಪಸ್ ಕೊಡೋದು ಕಲಿ ಅಷ್ಟೇ. ನಾನು ಯಾಕೆ ನನ್ನ ದುಡ್ಡು ಕೊಡೋಣ? ನನ್ನ ಹತ್ರ ನೀನು ಇಸ್ಕೊಂಡಿರೋ ದುಡ್ಡು ಕೊಡಬೇಕು. ನನ್ನ ದುಡ್ಡು ನಾನು ಕೊಡೋದಕ್ಕೆ ತಯಾರಿಲ್ಲ. ಬಾಬಾ ಸಾಹೇಬ್ರಿಗೆ ಏನು ಹಿಂಗೆ ಇಷ್ಟೊಂದು ಪವರ್ ಬಂದುಬಿಟ್ಟೈತಲ್ಲ? ಹಾಂ, ಹಿಂಗೆ ಬಂದು ಜೋರು ಮಾಡ್ತಾ ಇದ್ದೀರಾ? ನಾನು ಹೇಳಿರೋದನ್ನ ಮರಿಬೇಡ್ರಿ. ಮತ್ತೆ ಇವಳು ತೋರಿಸಲ್ಲ, ವಿಡಿಯೋ ಇಲ್ಲ, ನನ್ನ ಹೆಂಡ್ತಿಗೆ ತೋರಿಸಲ್ಲ ಅಂತ ಅಂದ್ಕೊಂಡಿದ್ದೀರಾ? ಏನಿಲ್ಲ, ಅವಳು ಮತ್ತೆ ಆ ವಿಡಿಯೋಸ್ ಎಲ್ಲ ತೋರಿಸಿದ್ದೀನಿ ಅಂತಂದ್ರೆ ಅವಳು ಬಿಟ್ಟೋಗ್ಬಿಡ್ತಾಳೆ. ತಿರ್ಗಾ ನೀನು ಏನು ಕೆಲಸ ಮಾಡಿದ್ರು, ನೀನು ಎಷ್ಟೇ ದುಡ್ಡು ಇಟ್ಕೊಂಡ್ರು ಹೆಂಡ್ತಿ ಮಕ್ಕಳಿಲ್ಲ ಅಂದಮೇಲೆ ನಿನಗೆ ಬೆಲೆನೇ ಇರಲ್ಲ. ಹಾಂ, ಅವಳು ಬಿಟ್ಟೋಗ್ಬಿಟ್ರೆ ಇನ್ಯಾತು ಮದುವೆ, ನಿನಗೆ ಮದುವೆನೇ ಆಗಲ್ಲ ಅಂತ ಅಂದ್ಕೊಂಡಿದ್ದೆ. ಹೆಂಗ ಅವಳು ಸೆಕೆಂಡ್ ಹ್ಯಾಂಡ್ಲು ಬಂದು ಹೆಂಗೋ ಗಂಟು ಬಿದ್ದವಳೆ. ಸೆಕೆಂಡ್ ಹ್ಯಾಂಡ್ಲಲ್ಲ ಎಂಥವಳು, ಸೆಕೆಂಡ್ ಹ್ಯಾಂಡ್ಲ ಎಂಥವಳು ಇವಾಗ ಹೆಂಡ್ತಿ ಅಂತ ಒಯ್ದಾಳೆ. ಆಮೇಲೆ ಬಿಟ್ಟು ಹೋಗ್ಬಿಟ್ರೆ ನಿನಗೆ ಅದೇ ಇಲ್ದಂಗಿರ್ತೀಯ. ಹಾಂ, ಅದೇ ಇಲ್ಲ ಅಂತಂದ್ರೆ ಬಳ್ದಿಕ್ಕು ಅನ್ನಂಗೆ ಮಾಡ್ತಾ ಇದೀಯ ನೀನು. ಅಲ್ಲ ನೋಡು, ನೀನು ಯಾವ ಥರ ಮಾಡ್ತಾ ಇದೀಯ? ಹಾಂ, ನಾನು ಹೇಳಿಲ್ವಾ ನಿನ್ನ ಅಕೌಂಟಲ್ಲಿರೋದೇ ಬಿಡಿಸ್ಕೊಂಬಂದು ಕೊಡ್ತೀನಿ ಅವಳು ಎದುರಿಗೆ ಅಂತ? ಸುಮ್ಮನೆ ಜಾಸ್ತಿ ಇದು ಮಾಡಬೇಡ್ರಿ ನನ್ನ ಹತ್ರ. ನೀನು ಜಾಸ್ತಿ ನನ್ನ ಹತ್ರ ಜೋರು ಮಾಡಬೇಡ, ನೀನು ಜಾಸ್ತಿ ನನ್ನ ಹತ್ರ ಮಾತಾಡಬೇಡ. ಇಲ್ಲೋಡು, ನೀನು ಏನಿದ್ರು ಕರೆಕ್ಟಾಗಿ ಮಾತಾಡೋದು ಕಲಿ. ನೀನು ನನ್ನ ಹತ್ರ ಇಸ್ಕೊಂಡಿರೋದು ಕೊಡು, ನಾನು ಎದುರ್ಕಮಲ್ವೇ. ಅದೇನು ಮಾಡ್ತೀಯ ಮಾಡು ನೋಡೋಣ. ಹಾಂ, ಏನು ಮಾಡಬೇಕು ಅಂತ ಇದೆಯಾ ನೀನು? ಫಸ್ಟ್ ದುಡ್ಡು ಕೊಡೋದು ಕಲಿ. ನೀನು ದುಡ್ಡು ಕೊಡಲೇಬೇಕು. ಕೊಡಲಿಲ್ಲ ಅಂತಂದ್ರೆ ನಾನು ಮಾತ್ರ ಬಿಡೋದಿಲ್ಲ ನೋಡಿ, ಹೇಳಿರ್ತೀನಿ. ನನಗೆ ನೋಡು, ನಾನೇನು ಸುಮ್ಮನೆ ಇರೋದಿಲ್ಲ. ನಾನು ಅಷ್ಟೇ ನೋಡಿ ಹೇಳಿರ್ತೀನಿ. ನೀವು ಇಷ್ಟೊಂದು ಯಾಕೆ ಆವಾಜ್ ಆಗ್ತಾ ಇದ್ದೀರಾ? ಹಾಂ, ನೀನೇನು ಹೇಳಿದೆ ನೆನ್ನೆ ಸಹ? ನನ್ನ ಅಕೌಂಟಲ್ಲಿರೋದು ಬಿಡಿಸ್ಕೊಂಬಂದು ಕೊಡ್ತೀನಿ ಅಂತ ತೆಪ್ಪನ್ನು ಬಿಡಿಸ್ಕೊಂಬಂದು ಕೊಡು. ಜಾಸ್ತಿ ಜೋರು ಮಾಡಬೇಡ ನೋಡು, ಹೇಳಿರ್ತೀನಿ. ಯಾಕ ಪಾಪ, ಯಾಕೆ ನೀನು ನೋಡತ್ತೆ ಸುಮ್ಮನೆ ಬಂದು ನನ್ನ ಹತ್ರ ಜಗಳ ಮಾಡ್ತಾ ಇದ್ದಾರೆ? ಇವ್ರಿಗೆ ಮಾಡೋಕ್ಕೇನು ಕೆಲಸ ಇಲ್ವಾ? ಹಾಂ, ಬಂದು ನನ್ನ ಹತ್ರ ಹಿಂಗೆ ಜಗಳ ಮಾಡ್ತಾ ಇದ್ದಾರಲ್ಲ. ನನಗೆ ಕೆಲಸ ಐತೆ, ನಿನಗೆ ಕೆಲಸ ಇಲ್ಲ. ಫಸ್ಟ್ ನನ್ನ ಹತ್ರ ಇಸ್ಕೊಂಡಿರೋ ದುಡ್ಡು ಕೊಡು ಅಷ್ಟೇ. ಅವ್ರ ದುಡ್ಡು ಅವ್ರಿಗೆ ಕೇಳ್ತಾ ಇದ್ದಾರೆ, ಸುಮ್ಮನೆ ಕೊಡು. ಅಲ್ಲ, ಈ ರೀತಿ ಎಲ್ಲ ನಡ್ಕೊಳ್ತಾ ಇರೋದು ತಪ್ಪು. ನನಗೆ ಮದುವೆಗಿನ್ನ ಮುಂಚೆನೂ ಯಾವ ರೀತಿ ಎಲ್ಲ ನಡ್ಕೊಂಡಿದ್ರಿ ನೀವು? ಅಷ್ಟೇ. ನಾನೇನು ಸುಮ್ಮನೆ ಇರೋದಿಲ್ಲ. ಯಾಕ್ರಿ, ಏನಾಯ್ತು? ನಾನು ಬೇಕ್ರಿ ಮಾಡೋದಕ್ಕೆ ದುಡ್ಡು ಕೊಟ್ಟಿರೋದನ್ನ ಕೇಳ್ತಾ ಇದ್ರೆ ನೋಡು ಆಶಾ, ಇವಳು ಹೆಂಗೆ ಮಾತಾಡ್ತಾಳೆ. ಹಾಂ, ನಾನು ಏನೋ ಬಿಡು ಇವತ್ತು ಕೊಡ್ತಾಳೆ ನಾಳೆಗೆ ಕೊಡ್ತಾಳೆ ಅಂತ ಸುಧಾರಿಸ್ದಂಗೆಲ್ಲನ ಯಾಕೋ ಜಾಸ್ತಿ ಆಗ್ತೈತೆ ಅವಳು. ಅದಕ್ಕೇ ನನ್ನ ದುಡ್ಡು ನಾನು ಕೊಟ್ಟಿರೋದನ್ನ ನಾನು ಕೇಳ್ತಾ ಇದ್ದೀನಿ. ನಾನು ಕೊಟ್ಟಿರೋ ದುಡ್ಡು ಫಸ್ಟ್ ನೀನು ಕೊಡೋದು ಕಲಿ. ನೀನು ಸುಮ್ಮನೆ ನನ್ನ ಹತ್ರ ನಾಟಕ ಆಡಬೇಡ, ಇಲ್ಲೋದೆಲ್ಲ ನನ್ನ ಹತ್ರ ಗಂಚಲಿ ಮಾಡಬೇಡ. ಬಿಡ ಪಾಪ, ಕೊಡ್ತಾಳೆ, ನಾನೆಲ್ಲ ಹೇಳಿ ಕೊಡಿಸ್ತೀನಿ. ಕೊಡಲ್ಲತ್ತೆ ನಾನು ಯಾಕೆ ಕೊಡೋಣ? ಕೊಡಲ್ಲ. ಇವರು ನನ್ನ ಹತ್ರ ಹೆಂಗೆ ನಡ್ಕೊಂಡಿದ್ದಾರೆ ಗೊತ್ತಾ ಅಕ್ಕ? ಆಶಾ ಅಕ್ಕ, ಇಲ್ಲಿ ನೋಡಿಲಿ, ಇವರು ಒಳ್ಳೆಯವರಲ್ಲ. ಈ ಭಾವನ ನೀವು ನಂಬ್ಕೊಂಡು ಬಂದು ಮದುವೆ ಆಗಿದ್ದೀರಾ. ನನಗೆ ಭಾವ ಅಂತ ಹೇಳ್ಕೊಳ್ಳೋದಕ್ಕೆ ನಾಚಿಕೆ ಆಗುತ್ತೆ. ಭಾವ ಅಂತಂದರೆ ತಂದೆ ಸಮಾನ. ತಂದೆ ಆಗಿ ನೋಡ್ಕೋಬೇಕು ನಮ್ಮಂಥವ್ರನ್ನ. ಅಂಥದ್ರಾಗೆ ಇವ್ರು ನನ್ನ ಹತ್ರ ಎಷ್ಟು ಅಸಹ್ಯವಾಗಿ ನಡ್ಕೊಂಡಿದ್ದಾರೆ ಗೊತ್ತಾ? ನಿಜವಾಗ್ಲೂ ಇವ್ರು ನನ್ನ ಹತ್ರ ತುಂಬ ಅಸಹ್ಯವಾಗಿ ನಡ್ಕೊಂಡಿದ್ದಾರೆ. ಒಳ್ಳೆ ಮನುಷ್ಯ ಅಲ್ಲ ಅಕ್ಕ. ನನ್ನ ಹತ್ರ ಎಲ್ಲ ಸಾಕ್ಷಿ ಐತೆ ಅಂತ ತೋರಿಸ್ತೀನಿ ಬೇಕಾದ್ರೆ. ನನ್ನ ಗಂಡನ ಬಗ್ಗೆ ಹಂಗೆ ಮಾತಾಡಿದಿ ಅಂದ್ರೆ ಸರಿಯಾಗೋದಿಲ್ಲ. ನನ್ನ ಗಂಡನ ಬಗ್ಗೆ ಹಾಗೆಲ್ಲ ಮಾತಾಡಬೇಡ. ನೀನು ತುಂಬ ನಂಬಿಕೆ ಇಟ್ಕೊಂಡಿದ್ದೀರಾ ಅಂತ ಗೊತ್ತು. ಅದಕ್ಕೆ ಮತ್ತೆ ನೀವು ಮದುವೆ ಆಗಿ ಬಂದಿರೋದು. ನೀವು ತುಂಬ ನಂಬಿಕೆ ಇಟ್ಕೊಂಡಿದ್ದೀರಾ ಇವ್ರ ಮೇಲೆ. ಇವ್ರಂಥ ಕೆಲಸ ಏನೂ ಮಾಡಿಲ್ಲ, ಒಳ್ಳೆಯವ್ರಂತ ನೀವು ಮದುವೆ ಆಗಿದ್ದೀರಾ. ಆದರೆ ಇವ್ರು ಮಾಡಿರೋ ಅಂಥ ಕೆಲಸ ಎಂಥದ್ದು ಗೊತ್ತಾ? ಇವ್ರ ಹತ್ರ ಒಳ್ಳೆ ಬುದ್ಧಿ ಇಲ್ಲ. ಯಪ್ಪ, ಮದುವೆಗಿನ ಮುಂಚೆನೇ ಯಾವ ರೀತಿ ಎಲ್ಲ ಇದು ಮಾಡಿದ್ದಾರೆ ಗೊತ್ತಾ? ಇವರು ಒಳ್ಳೆ ಬುದ್ಧಿ ಇಲ್ಲ ಅಕ್ಕ. ಖಂಡಿತ ಇವ್ರ ಹತ್ರ ಒಳ್ಳೆ ಬುದ್ಧಿ ಇಲ್ಲ. ಇವ್ರು ನಂಬೇಡಿ. ನಾನೆಲ್ಲ ಬೇಕಾದ್ರೆ ಸಾಕ್ಷಿ ತೋರಿಸ್ತೀನಿ. ಎದುರಿಸ್ತಾ ಇದೆಯೇನೆ ನೀನು? ಏನು ಎದುರಿಸಿದ್ರು ನಾವು ಮಾತ್ರ ಇಲ್ಲೋಡೋ ದುಡ್ಡು ಮಾತ್ರ ಬಿಡಲ್ವೇ? ನಾನು ನನ್ನ ಹೆಂಡ್ತಿ ಎಲ್ಲ ಇಸ್ಕೊಂತೀನಿ. ಏನು ಎದುರಿಸ್ತೀಯ ನೀನು? ಎದುರಿಸ್ತಿ ಏನೇ ಮಾಡ್ತೀಯ? ಮಾಡೇ ನೋಡೋಣ, ಅದೆಲ್ಲ ಮಾಡೇ ನೋಡೋಣ. ಅದೇನು ಮಾಡ್ತೀಯ? ನೀನು ಬೆದರಿಕೆ ಆಗ್ತಾ ಇದೆಯಾ ನೀನು ನನಗೆ? ನಾನು ಆಗತ್ತಿಗೆ ಮನೇಲಿ ಇದ್ದೀನಿ. ಇನ್ನೊಬ್ರು ಯಾರಾದರೂ ಆಗಿದ್ರೆ ಓಡೋಗೋರು ಇವ್ರ ಕಾಟಕ್ಕೆ ಗೊತ್ತಾ? ಅಲ್ಲಿಗೂ ನಾನು ಮನೆ ಬಿಟ್ಟೆಲ್ಲ ಹೋಗಿದ್ದೀನಿ ಇವ್ರ ಕಾಟಕ್ಕೆ. ಎಷ್ಟು ನೋವು ಅನ್ಭವಿಸಿದ್ದೀನಿ ಅಂತ ನನಗೆ ಗೊತ್ತು ಅಕ್ಕ. ನೋಡಕ್ಕ, ಇವ್ರ ಮದುವೆಗಿನ ಮುಂಚೆ ನನ್ನ ಹತ್ರ ಯಾವ ರೀತಿ ನಡ್ಕೊಂಡಿದ್ರು ಅಂತ. ಇವಾಗ ಬಂದು ನನ್ನ ಹತ್ರ ಇಷ್ಟ ಅಲ್ಲ, ನಾನು ಬಿಡು ಹೇಳ್ಬಾರ್ದು ಅಂತ ಇದ್ದೆ. ಆದರೆ ನಾನು ತೋರಿಸೋಳಾಗಿದ್ರೆ ನೀವು ಬಂದಿದ ತಕ್ಷಣ ಅವತ್ತೇ ತೋರಿಸ್ತಾ ಇದ್ದೆ. ನಾನೇನು ಇವ್ರು ದುಡ್ಡು ಕೇಳಿದ್ರು ಅನ್ನೋ ಸಿಟ್ಟಿಗೆ ನಾನೇನೇನು ಇವತ್ತು ತೋರಿಸ್ತಾ ಇಲ್ಲ. ಅಲ್ಲ ನೋಡಿ ಯಾವ ರೀತಿ ಇದನ್ನು ಮಾಡಿದ್ರು ಇವರು. ನೋಡು ಎಂಥ ಬುದ್ಧಿ ಐತೆ. ನೀನು ಈಗ ನನ್ನ ಹತ್ರ ನಡ್ಕೊಳಂಗೆ ಬೇರೆ ಯಾರ ಹತ್ರ ಆದರೂ ನಡ್ಕೊಂಡೇ ಇರ್ತಾನೆ. ಬೇರೆ ಹುಡುಗಿ ಮೇಲೆಲ್ಲ ಕಣ್ಣು ಹಾಕಿರ್ತಾರೆ. ಅದನ್ನೆಲ್ಲ ನೀವು ಸರ್ ಮಾಡ್ಕೊಂಡು ಚೆನ್ನಾಗಿರಲಿ ಅಂತ ಅಕ್ಕ ಇದನ್ನೆಲ್ಲ ತೋರಿಸ್ತಾ ಇರೋದು. ನೋಡ್ರಿ ಎಂಥ ಕೆಲಸ ಮಾಡೋದಾರೆ. ನನ್ನ ಹತ್ರ ಹೆಂಗೆ ನಡ್ಕೊಂಡಿದ್ದಾರೆ ನೋಡ್ರಿ. ಈಗ ಗೊತ್ತು ಕಣೆ, ನನ್ನ ಗಂಡ ನಿನ್ನ ಹತ್ರ ಸೇವೆಗೆ ನಡ್ಕೊಂಡಿದ್ದಾರೆ. ಅದನ್ನೆಲ್ಲ ವಿಡಿಯೋಸ್ ಮಾಡ್ಕೊಂಡಿದ್ದೆ. ಇವ್ರ ತಮ್ಮಂಗೆ ತೋರಿಸ್ಬೇಕು ಅಂತ. ತಮ್ಮ ಮತ್ತು ಅಣ್ಣನ ಮಧ್ಯೆ ಜಗಳ ತಂದಿಕ್ತೆ. ಅವರಿಬ್ರು ಜಗಳ ಮಾಡ್ಕೊಂಡ್ರು. ನೀನು ಮನೆ ಬಿಟ್ಟು ಹೋದೆ. ಎಲ್ಲ ವಿಷಯ ಗೊತ್ತೈತೆ. ಗೊತ್ತಿರೋ ವಿಷಯ ನೀನೇನು ಹೇಳ್ಬೇಕಾಗಿಲ್ಲ ನನಗೆ.
ನನ್ನ ಗಂಡ ಎಂಥವ್ರು ಅಂತ ನನಗೆ ಚೆನ್ನಾಗಿ ಗೊತ್ತೈತೆ. ನೀನೇನು ಆ ವಿಡಿಯೋ ಎಲ್ಲ ತೋರಿಸಿದ ತಕ್ಷಣ ನಾನು ಬಿಟ್ಟು ಹೋಗ್ಬಿಡ್ತೀನಿ ಅಂತ ತಿಳ್ಕೊಬಿಟ್ಟಿದ್ಯಾ? ಫಸ್ಟ್ ನನಗೆ ಅದು ದುಡ್ಡು ಕೊಡೋದು ಕಲಿ ಅಷ್ಟೇನೆ. ನೀನು ಆ ವಿಡಿಯೋ ತೋರಿಸಿದ ತಕ್ಷಣ ನನ್ನ ಗಂಡ ನಾನು ಬಿಟ್ಟೋಗಲ್ಲ. ಏನಕ್ಕ ನಾನು ಇದೆಲ್ಲ ವಿಡಿಯೋ ಎಲ್ಲ ತೋರಿಸ್ತಾ ಇದ್ರು ನೀವು ಈಗ ಮಾತಾಡ್ತಾ ಇದ್ದೀರಾ? ಇದನ್ನು ನೋಡಿ ಅಕ್ಕ ಫಸ್ಟ್ ನೀವು ಇದು ನೋಡಿ. ನೋಡೋದೇನು ಗೊತ್ತು ಕಣೆ ನನಗೆಲ್ಲ ವಿಷಯ. ನೀನೇನು ಹೇಳೋದು ನನಗೆ ಎಲ್ಲ ವಿಷಯ ನನಗೆ ಗೊತ್ತೈತೆ. ಬಿಡ್ರಮ್ಮ ಒಟ್ಟು ನೀನು ಯಾಕೆ ಸುಮ್ಮನೆ 4 ಜನ ಯಾರನ್ನ ಕೇಳಿಸ್ಕೊಂಡ್ರೆ ಅಕ್ಕಪಕ್ಕದಾಗ ಏನು ಅನ್ಕಮ್ಮನ. ಸುಮ್ಮನಿರಿ, ಗುದ್ದಾಡಬೇಡ್ರಿ. ನೆನ್ನೆ ಮನೆ ಬಂದು ಯಾಕೆ ಸುಮ್ಮನೆ ಜಗಳ ಮಣಿ ಆಶಾ ಸುಮ್ಮನಿರ ಮತ್ತ ನೀನು ಇವಳು ಹಂಗೆ ಮತ್ತೆ ಇವಳು ಸುಮ್ಮನಿರಲ್ಲ, ಒಂದಿಟ್ಟು ಕ್ಯಾತೆ ಜಾಸ್ತಿ, ಬಾಯಿ ಸುಮ್ಮನಿರಲ್ಲ ಇವಳು. ಏನು ಮಾಡ್ತಾಳೆ ಮಾಡಲಿ, ಸುಮ್ಮನಿರತ್ತೆ. ನನಗೆಲ್ಲ ವಿಷಯ ಗೊತ್ತಿರತ್ತೆ ಕಣೆ. ನನ್ನ ಗಂಡನ ಬಗ್ಗೆ ನೀನು ಏನೇ ವಿಡಿಯೋ ತೋರಿಸಿ ನೀನು ಏನೇ ಹೇಳಿದ್ರು ನಾನು ಕೇಳಲ್ಲ. ನಮಗೆ ದುಡ್ಡು ಕೊಡ್ಬೇಕು ಅಷ್ಟೇ. ದುಡ್ಡು ಕೊಡಲಿಲ್ಲ ಬೇಕ್ರಿ ಬಿಡಬೇಕು ಅಷ್ಟೇ. ನಾನು ಬೇಕ್ರಿಗೆ ಬಂಡವಾಳ ಹಾಕಕ್ಕೆ ನಾನು ದುಡ್ಡು ಕೊಟ್ಟಿದ್ದೀನಿ. ನಾನು ಮುಂಚೆ ಎಷ್ಟೋ ಸಣ್ಣ ಪುಟ್ಟು ದುಡ್ಡೆಲ್ಲ ಇಸ್ಕೊಂಡು ತಿಂದಿದೀಯಾ ನನ್ನ ಹತ್ರ. ಹಾಳಾಗಿ ಹೋದ್ರೂ ಹೋಗ್ಲಿ, ನೀನು ಇಂಥದ್ದು ಮಾಡ್ತಾ ಇದೀಯಾ ಅಂತ ಅಂದರೆ ನನ್ನ ಇದು ಮಾಡಲ್ಲ. ನೀನು ಇದನ್ನೆಲ್ಲ ಎದುರಿಸಿ ನನ್ನ ಹೆಂಡ್ತಿ ದೂರ ಆಗ್ಬಿಡ್ತಾಳೆ ಅಂತ ಅಂದ್ಕೊಂಡಿದ್ದೆ. ಇದನ್ನೆಲ್ಲ ತೋರಿಸಿ ಅವಳಿಗೆ ಗೊತ್ತೈತೆ. ನಾನೆಲ್ಲ ವಿಷಯ ನನ್ನ ಹೆಂಡ್ತಿ ಹತ್ರ ಹೇಳಿದ್ದೀನಿ, ಹಿಂಗೆ ಆಗೈತೆ ಹಿಂಗೆ ಐತೆ ಅಂತ. ನೋಡು, ಇಷ್ಟೆಲ್ಲ ಮೋಸ ಮಾಡಿದ್ದಾರೆ ನಿನ್ನ ಗಂಡ. ಇದನ್ನೆಲ್ಲ ತೋರಿಸ್ತಾ ಇದ್ರು ನೀನು ಇನ್ನೂ ನಂಬ್ಕೊಂಡಿದ್ಯಲ್ಲ. ಇವನು ಎಷ್ಟು ಹುಡುಗಿಯರು ಸವಾಸ ಮಾಡಿದಾನೋ ಏನೋ. ಇವನು ಸರಿ ಇಲ್ಲ, ಇವನು ಒಳ್ಳೆಯವನಲ್ಲ. ನಾನು ವಿಡಿಯೋ ತೋರಿಸ್ತಾ ಇದ್ರು ನೀನು ಇನ್ನೂ ನನ್ನ ಗಂಡ ಒಳ್ಳೆಯವನು ಅಂತ ಹೇಳ್ತಾ ಇದೆಯಲ್ಲ. ಎಲ್ಲ ಯಾಕೆ ಬಂತು? ನಾನು ದುಡ್ಡು ಕೇಳಿದ್ಕೆ ತಾನೇ? ದುಡ್ಡು ಕೇಳಿದ್ರದಕ್ಕೆ ಇದೆಲ್ಲ ಬಂದಿರೋದು. ನಾನು ದುಡ್ಡು ಕೇಳಲಿಲ್ಲ ಅಂತಂದರೆ ಇದ್ಯಾವುದು ಸಮಸ್ಯೆಗಳು ಬರ್ತಾ ಇರಲಿಲ್ಲ. ಕೊಟ್ಟಿರೋ ದುಡ್ಡು ವಾಪಸ್ ಕೇಳೋದಕ್ಕೆ ನೋಡು ಎಷ್ಟೊಂದೆಲ್ಲ ಗಂಡ ಹೆಂಡ್ತಿ ನಡುವೆ ತಂದಿಕ್ಕದಕ್ಕೆ ನೋಡ್ತಾ ಇದೆಯಾ. ನೋಡು, ಕೊಟ್ಟಿರೋ ದುಡ್ಡು ವಾಪಸ್ ಕೇಳಿದ್ಕೆ ಇವಳು ಯಾವ ರೀತಿ ಮಾಡ್ತಾ ಇದ್ದಾಳೆ ಅಂತ. ಕೊಟ್ಟಿರೋ ದುಡ್ಡು ಕೇಳ್ತಾ ಇರೋದು ಕಣೆ ನನ್ನ ಗಂಡ. ಕೊಟ್ಟಿರೋ ದುಡ್ಡು ಕೇಳ್ತಾ ಇರೋದು. ನೀನು ಕೊಡು ಅಂತ ಸಾಲವಾಗಿ ಏನು ಕೇಳ್ತಾ ಇಲ್ಲ. ನೀನೇನು ತೋರಿಸ್ಬೇಡ ಕಣೆ. ನಾನೆಲ್ಲ ನೋಡಿದ್ದೀನಿ, ನನಗೆಲ್ಲ ಗೊತ್ತೈತೆ, ನಾನೆಲ್ಲ ತಿಳ್ಕೊಂಡಿದ್ದೀನಿ. ನೀನೇನೇ ಇದು ಮಾಡಿದ್ರು ನಾನಂತೂ ಬಿಡಲ್ಲ. ನನಗೆ ದುಡ್ಡು ಕೊಡಬೇಕಷ್ಟೇ. ನಮಗೆ ಕೊಡಲಿಲ್ಲ ಅಂತಂದ್ರೆ ನಾನು ನನ್ನ ಗಂಡ ಮಾತ್ರ ಸುಮ್ಮನೆ ಬಿಡಲ್ಲ. ಬೇಕ್ರಿ ಕೊಡಬೇಕು. ಅಂಗಡಿ ಕೊಡು, ಇಲ್ಲಾಂದ್ರೆ ದುಡ್ಡು ಕೊಡು. ಬೇಕ್ರಿ ಇಲ್ಲಾಂದ್ರೆ ಬಾಗ್ಲಾಕ್ತೀವಿ, ಅಂಗಡಿ ಓಪನ್ ಮಾಡೋದಕ್ಕೆ ಬಿಡೋದಿಲ್ಲ ನಾನು. ಏನು ತಿಳ್ಕೊಂಡಿದ್ದೀಯ? ಏನೋ ಬಿಡು ಮಾತಾಡಬಾರ್ದು ಅಂತ ನಾನು ಸುಮ್ಮನಿದ್ದೀನಿ. ಇನ್ನು ನೋಡಿ, ನೆನ್ನೆ ಮನೆಗೆ ಬಂದು ಎಷ್ಟು ಜೋರು ಮಾಡ್ತಾಳೆ. ನಾನು ಕಣೆ ನಿನ್ನ ಗಂಡು ಮುದ್ದೆ ಮಾಡಿಕೊಂಡು ಬಟ್ಟೆ ಒಕ್ಕೊಂಡು ಈ ಮನೆಯಾಗ ಇಟ್ಕೊಂಡು ನಾನೆಲ್ಲ ನೋಡ್ಕೊಂಡಿದ್ದೀನಿ. ಏನು ಮಾಡಿದ್ದೀನಿ ನಾನು ಇರೋದಕ್ಕೆ ಮನೆಯಾಗೆ ಎಷ್ಟೋ ತಂದಾಕ್ತಾ ಇದ್ದೀನಿ. ನಿನ್ನ ಕೈಲಿ ಒಂದು ತರಕಾರಿ ತರೋ 100 ರೂಪಾಯಿ ಕೊಟ್ಟು ಒಂದು ತರಕಾರಿ ತರೋ ಯೋಗ್ಯತೆ ಇಲ್ಲ ನಿನಗೂ ನಿನ್ನ ಗಂಡನಿಗೂ. ಸುಮ್ಮನೆ ಮಾತಾಡ್ತೀರಾ. ನಾನು ಇರೋದಕ್ಕೆ ಮನೆ ನಡ್ಕೊಂಡು ಹೋಗ್ತಾ ಇರೋದು. ಮನೆಗೆ ಏನು ಬೇಕೆಲ್ಲ ನಾನು ತಗೊಂಬಂದಿರೋದು. ಬಿಡೋ ಪಾಪ ಅತ್ತ ಸುಮ್ಕಿರತ್ತ. ಅಂದರೆ ಎಲ್ಲ ಅವನೇ ನೋಡ್ಕೊಂಡಿರತ್ ಕಣಮ್ಮ. ಅವನಿಲ್ಲ ಅಂದಮೇಲೆ ನಮ್ಮ ಮನೆಯೇ ಅಲ್ಲ. ಮತ್ತೆ ಏನು ಪುಕ್ಸಟ್ಟೆ ಮಾಡಿಕೊಳ್ಳ ನೋಡ್ಕೋಬೇಕು. ಯಾರ ರೀತಿ ಮತ್ತೆ ಐತೆ ನೋಡ್ಕೊಳೈತೆ. ನೀನೇನು ನೋಡ್ಕೊಂಡಿಲ್ಲ. ಮಾತಾಡ್ತಾಳೆ. ಫಸ್ಟ್ ದುಡ್ಡು ಬಿಸಾಕೆ. ನೀನೇನು ವಿಡಿಯೋ ತೋರಿಸಿದ್ರು ಅಷ್ಟೇ. ದುಡ್ಡು ಕೊಡೆ ಫಸ್ಟು. ದುಡ್ಡು ಕೊಡು ಫಸ್ಟು. ನನ್ನ ಗಂಡನ ಹತ್ರ ಇಸ್ಕೊಂಡಿರೋದು ದುಡ್ಡು ಕೊಡು. 3 ಲಕ್ಷ ದುಡ್ಡ. ಅಯ್ಯೋ 3 ಲಕ್ಷ ಅನ್ನೋದೇನು? 10,000 5,000 ಒಟ್ಟಿನಲ್ಲಿ ಒಂದು 3-4 ಲಕ್ಷ ದುಡ್ಡು ಕಳ್ಕೊಂಡಿದ್ದೀನಿ. ನಾನು 4 ಲಕ್ಷ ದುಡ್ಡು ಕಳ್ಕೊಂಡಿದ್ದೀನಿ ಅಂತಲೇ ಹೇಳ್ಬೋದು. ಚೆನ್ನಾಗಿ ಕಿತ್ಕೊಂಡು ತಿಂದ್ಲು ನನ್ನ ಹತ್ರ, ಹಂಗೆ ಹಿಂಗೆ ಅಂತ ಮಸ್ಕ ಹೊಡ್ಕೊಂಡು. ಇವಾಗ ಗೊತ್ತಾಗ್ತೈತೆ ಅವಳು ಬುದ್ಧಿ ಎಂಥದ್ದು ಅಂತ ನನಗೆ. ನಾನು ಅವಾಗ ಬುದ್ಧಿ ಇರಲಿಲ್ಲ. ಆವಾಗ ಅಂಥ ಮನಸ್ಸು ನಂದು. ಕೊಟ್ಟುಬಿಟ್ಟೆ. 3 ಲಕ್ಷ ದುಡ್ಡು ಇಸ್ಕೊಳ್ಳಿ. 3 ಲಕ್ಷ ದುಡ್ಡು ನನಗೆ ಕೊಡಬೇಕು ಅಷ್ಟೇ. ಕೊಡಬೇಕು. ಇಲ್ಲ, ಕೊಡೋಕ್ಕಾಗಲ್ಲ. ಅದು ಹೆಂಗೆ ಕೊಡ್ತಾರೆ? ಕೊಡಲ್ಲ. ನಾನು ಕೊಟ್ಟಿದ್ದೀನಿ ಎಂಬಕ್ಕೆ ಏನು ಸಾಕ್ಷಿ ಐತೆ ನಿಮ್ಮ ಹತ್ರ? ಸಾಕ್ಷಿ ತೋರಿಸ್ರಿ. ನಾನು ಕೊಡಲ್ಲ ಅಂದರೆ ಕೊಡಲ್ಲ. ಅದೇನು ಮಾಡ್ತೀರಿ ಮಾಡ್ರಿ ನೋಡೋಣ. ನಾವು ವಿಡಿಯೋ ತೋರಿಸಿದ ತಕ್ಷಣ ಗಂಡ ಹೆಂಡತಿ ಜಗಳ ಆಡ್ತಾರೆ, ಬಿಟ್ಟು ಹೋಗ್ತಾಳೆ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಇವಳು ನನಗೆಲ್ಲ ಗೊತ್ತೈತೆ. ನನ್ನ ಗಂಡ ಅಂಥವ್ರಲ್ಲ ಅಂತ ಗಂಡನ ಕಡೆಗೆ ಮಾತಾಡ್ತಾ ಇದ್ದಾಳಲ್ಲ. ನಾನು ಏನೋ ಅಂದ್ಕೊಂಡಿದ್ದೆ, ಈ ವಿಡಿಯೋ ಇಟ್ಕೊಂಡು ಹೆಂಗೋ ಆ ದುಡ್ಡು ಹೆಂಗೋ ಬಿಡಿಸ್ಕೋಬೋದು, ಆ ದುಡ್ಡು ನಾನು ಹೆಂಗೋ ಇವ್ರ ಹತ್ರ ಮ್ಯಾನೇಜ್ ಮಾಡ್ಬೋದು ಅಂತ ಅಂದ್ಕೊಂಡ್ರೆ, ಆದರೆ ಇದು ನಾನು ಅಂದ್ಕೊಂಡಿರೋದೆಲ್ಲ ಉಲ್ಟಾ ಆಗ್ಬಿಡ್ತಲ್ಲ. ತುಂಬ ಬೇಜಾರಾಗ್ತೈತೆ. ನಾನು ಅಂದ್ಕೊಂಡಿರೋದೆಲ್ಲ ಉಲ್ಟಾ ಆಯ್ತಲ್ಲಪ್ಪ ಅಂತ ಹೇಳಿ. ನಾನು ಏನೋ ಅಂದ್ಕೊಂಡಿದ್ದೆ, ಇದೇನೋ ಆಗ್ತೈತೆ. ನಿಜವಾಗಲೂ ತುಂಬ ಬೇಜಾರಾಗ್ತೈತೆ. ನೋಡ್ತಾ ಇರಿ, ನೆನೇನಾಗ್ಬೋದು ಅಂತ. ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.